ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಕಾರ್ಯಕಾರಿಣಿ ಅಂದಾಗ ಸರ್ ನೀವು ಹೇಳ್ತಾ ಇದ್ರಿ ಏನು ಎಂದೂ ಬರೆದವರಲ್ಲ, ಯಾವಾಗಲೂ ಸಂಪರ್ಕದಲ್ಲಿದ್ದವರು. ಕಾರ್ಯಕಾರಿಣಿ ಅನ್ನೋ ಒಂದು ಕಾರ್ಯಕ್ರಮ, ಅದರಲ್ಲಿ ಎಲ್ಲರೂ ಭಾಗಿ ಅಂತ. ಬಟ್ ಕೆಲವ್ರು ಭಾಗಿಯಾಗಿಲ್ಲ, ರೆಬಲ್ಸ್ ಭಾಗಿಯಾಗಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಬರೀ ಭಾಗಿ ಆಗ್ತಾರೆ, ಕಾರಣಾಂತರದಿಂದ ಕೆಲವು ವಿಷಯಗಳು ಅವ್ರ ಮನಸ್ಸಿನಲ್ಲಿ ಪ್ರಶ್ನೆಯಾಗಿ ಉಳಿದಿರಬಹುದು. ಹಾಗಾಗಿ ಅವರು ಭಾಗಿಯಾಗಿಲ್ಲ, ಭಾಗವಹಿಸ್ತಾರೆ ಮುಂದಿನ ದಿನಗಳಲ್ಲಿ. ಈಗ ಉದಾಹರಣೆಗೆ ಅದರೊಳಗಡೆ ಒಂದು 3-4 ಜನ ಭಾಗಿಯಾಗಿಲ್ಲ, ಹೌದು, ಆದ್ರೆ ಉಳಿದವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಭಾಗಿಯಾಗೇ ಆಗ್ತಾರೆ ಅವರು. ನಮ್ಮ ಶಾಸಕರಲ್ವಾ ಅವರು, ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗುವಂತ 100% ಕರ್ನಾಟಕ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಭ್ರಷ್ಟ, ಅಭಿವೃದ್ಧಿ ವಿರೋಧಿ, ವಿಶೇಷವಾಗಿ ರೈತ ವಿರೋಧಿ. ಯಾಕೆಂದ್ರೆ ರೈತರಿಗೆ ನಾವೆಲ್ಲ ಏನೇನು ಅನುಕೂಲತೆಗಳನ್ನ ಕೊಡ್ತಿದ್ವಿ ಅದನ್ನೆಲ್ಲವನ್ನು ಕೂಡ ನಿಲ್ಲಿಸಿದ್ದಾರೆ. 4,000 ರೂಪಾಯಿ ಕೊಡ್ತಿದ್ವಿ, ಕೇಂದ್ರದ 6,000 ರೂಪಾಯಿ ಜೊತೆನಲ್ಲಿ 10,000 ರೂಪಾಯಿ ಕೊಡ್ತಾ ಇದ್ವಿ, ಅದನ್ನ ನಿಲ್ಲಿಸಿದ್ದಾರೆ. ಎರಡನೇದು, ರೈತ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ, ನಿಲ್ಲಿಸಿದ್ದಾರೆ. ಆಮೇಲೆ ನಾವು ಟ್ರಾನ್ಸ್ಫಾರ್ಮರ್ಗಳಿಗೆ, ಬೋರ್ವೆಲ್ಗೆ ಆಗ್ತಾ ಇರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳಿಗೆ 30,000 ರೂಪಾಯಿಗೆ ನಾವು ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇದ್ವಿ, ಈಗ 3 ಲಕ್ಷ ರೂಪಾಯಿ ಆಗಿದೆ. ಆಮೇಲೆ ರೈತರು ಬೆಳೆದಂತ ಬೆಳೆಗಳನ್ನ ಕೊಂಡ್ಕೊಳ್ಳಿಕ್ಕೆ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ತಾ ಇಲ್ಲ. ಒಂದ್ ರೀತಿ ರೈತ ವಿರೋಧಿ ಸರ್ಕಾರ ಇದೆ. ಮತ್ತು ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಡ್ರಗ್ಸ್ ಅಂತಕ್ಕಂಥದ್ದು ಒಂದು ರೀತಿ ಚಾಕ್ಲೇಟ್ ತರ ಡ್ರಗ್ಸ್ ಎಲ್ಲ ಕಡೆ ಸಿಗ್ತಾ ಇದೆ. ಅದರೊಳಗಡೆ 106 ಜನ ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ. 133 ಜನ ಪೊಲೀಸರ ಮೇಲೆ ಆಕ್ಷನ್ ಆಗಿರೋದು ಡ್ರಗ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ. 3 ಜನ ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗಿರೋದು ಇದರಲ್ಲಿ. ಪೊಲೀಸರನ್ನೇ ದರೋಡೆ ಪ್ರಕರಣಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಲಾ ಅಂಡ್ ಆರ್ಡರ್ ಟೋಟಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ. ಏನು ಅಭಿವೃದ್ಧಿ ಇಲ್ಲ. ಎಲ್ಲಿ ಎಡವಿದೆ ಹಂಗಾದ್ರೆ ಸರ್ಕಾರ? ಅಂದ್ರೆ ಯಾವ ಕಾರಣಕ್ಕೆ ಎಲ್ಲಿ ಸರಿ ಇದೆ ಅಂತ ಕೇಳಬೇಕು ನೀವು. ಏಕೆಂದ್ರೆ ಈ ಸರ್ಕಾರ ಎಡವುತ್ತಾನೇ ಇದೆ, ಬಿದ್ದಿಲ್ಲ ಅಷ್ಟೇ, ಎಡವುತ್ತಾನೇ ಇದೆ. ಬಿದ್ದಿಲ್ಲ, ಬಿದ್ರೆ ಮೇಲೆ ಹೇಳಲ್ಲ. ಆ ಪರಿಸ್ಥಿತಿನಲ್ಲಿ ಈ ಸರ್ಕಾರ ಇದೆ. ಈಗ ಫಾರ್ ಎಕ್ಸಾಂಪಲ್ ಆಸ್ಪತ್ರೆಗಳು, ಕೋಲಾರದ ಬಗ್ಗೆ ನಿನ್ನೆ ಟಿವಿನಲ್ಲಿ ನೋಡಿದೆ. ಇವತ್ತು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ, ದಾವಣಗೆರೆ ಜಿಲ್ಲಾ ಆಸ್ಪತ್ರೆ, ಹುಬ್ಳಿ ಧಾರವಾಡ ಜಿಲ್ಲಾ ಆಸ್ಪತ್ರೆ, ಮಂಡ್ಯ ಜಿಲ್ಲಾ ಆಸ್ಪತ್ರೆ, ಇಲ್ಲಿ ಸ್ಕ್ಯಾನಿಂಗಿಗೆ ಹೋದ್ರೆ ಸ್ಕ್ಯಾನಿಂಗ್ ಇಲ್ಲ ಅಲ್ಲಿ. ಹೌದು, MRI ಸ್ಕ್ಯಾನಿಂಗ್ ನಿಲ್ಲಿಸಿದ್ದಾರೆ. ಯಾಕೆ ಅಂದ್ರೆ MRI ಸ್ಕ್ಯಾನಿಂಗ್ಗೆ ಒಂದು ಸರ್ಕಾರ ಒಂದು ಪ್ರೈವೇಟ್ ಕಂಪನಿಗೆ ಕೊಟ್ಟಿದೆ ಸ್ಕ್ಯಾನಿಂಗ್ ಮಷೀನು, ಅದನ್ನೆಲ್ಲ ಇದು ಮಾಡಿಬಿಟ್ಟು ಸ್ಕ್ಯಾನಿಂಗ್ ಮಾಡಕ್ಕೆ 140 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ಅದನ್ನ ಕೊಟ್ಟ ಮೇಲೆ ನಾವು ಮಾಡ್ತೀವಿ ಅಂತ ಆ ಕಂಪನಿ ಹೇಳ್ತಾ ಇದೆ. ಹಾಗಾಗಿ ರಾಜ್ಯದ ಎಲ್ಲ ಕಡೆಗಳಲ್ಲಿ ಸ್ಕ್ಯಾನಿಂಗ್ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ 800 ಮೆಡಿಸಿನ್ಸ್ ಇರಬೇಕು. ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಅನೇಕ ಹಾಸ್ಪಿಟಲ್ಗಳಲ್ಲಿ ಸಿಗ್ತಾ ಇಲ್ಲ ಜ್ವರಕ್ಕೆ, ಸಾಮಾನ್ಯ ಜ್ವರಕ್ಕೆ. ಹೌದು, ಬೇಸಿಕ್ 120 ಮೆಡಿಸಿನ್ಸ್ ಇದೆ ಅನೇಕ ಕಡೆಗಳಲ್ಲಿ, 800 ಮೆಡಿಸಿನ್ಸ್ ಇಲ್ಲ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ. ಇನ್ನು ಈ ಸರ್ಕಾರ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನೇ ಸರಿಯಾಗಿ ನೋಡ್ಕೊಂಡಿಲ್ಲ. ಇನ್ನು ಎಜುಕೇಶನ್ ಅಂತೂ ಬಿಡಿ, ಅಲ್ಲಿ ಮೇಷ್ಟ್ರುಗಳೇ ಇಲ್ಲ. ಮಕ್ಕಳಿದ್ದಾರೆ, ಮೇಷ್ಟ್ರುಗಳಿಲ್ಲ. ಎಷ್ಟು ಸುಮಾರು ಒಂದು 60,000 ಟೀಚರ್ಸ್ ಪೋಸ್ಟ್ ಖಾಲಿ ಇದೆ. 60,000 ಹತ್ತತ್ರ 2,89,000 ಹುದ್ದೆಗಳು ಖಾಲಿ ಇದೆ. ಎಲ್ಲ ಇಲಾಖೆಗಳಲ್ಲಿ ಖಾಲಿ ಇದೆ. ಶೇಕಡ ನನ್ನ ಪ್ರಕಾರ ಒಂದು 40% ಇರ್ಬೋದು, 40-45%. ಇನ್ನ 50-55% ಹುದ್ದೆಗಳು ಖಾಲಿ ಇದಾವೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ ನಡೆಸ್ತಾ ಇದ್ದಾರೆ. ಇದನ್ನೆಲ್ಲ ಪ್ರಸ್ತಾಪ ಮಾಡಿದ್ದೀರಾ ಸರ್ಕಾರ ಜೊತೆ? ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ದೀವಿ, ನಮ್ಮ ಕೌನ್ಸಿಲ್ ಅಲ್ಲಿ ಚರ್ಚೆ ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ. ಪ್ರತಿಕ್ರಿಯೆ ನಿಷ್ಕ್ರಿಯವಾಗಿದೆ. ನಾವು ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀವಿ. ಒಂದೇ ಈ ಸರ್ಕಾರ ನಂಬ್ಕೊಂಡಿರೋದು ಗ್ಯಾರಂಟಿ. ಆದ್ರೆ ಜನ ಈ ಗ್ಯಾರಂಟಿಗೆ ಡೆಫಿನೆಟ್ ಆಗಿ ಕೈ ಕೊಡ್ತಾರೆ, ಇದು ನಮಗೆ ಪಕ್ಕಾ ಇದೆ.